ನಮಸ್ಕಾರ. ಸೆಮಿಫೈನಲ್ ತಲುಪಿದ ತಕ್ಷಣ ಟೀಂ ಇಂಡಿಯಾ ನಾಯಕ ಸೂರ್ಯ ಮಾಡಿದರು ನಗುತ್ತಲೇ ದೊಡ್ಡ ರಹಸ್ಯ. ಇನ್ನು ಭಾರತ ಮತ್ತು ವಿಂಡೀಸ್ ನಡುವಿನ ರೋಚಕ ಪಂದ್ಯ ಮುಕ್ತಾಯಗೊಂಡಿದ್ದು, ಈ ಒಂದು ಪಂದ್ಯ ಟೀಂ ಇಂಡಿಯಾ ಗೆದ್ದು ಬಿಗಿದೆ. ಈ ಮೂಲಕ ಟೀಂ ಇಂಡಿಯಾ ಗೆದ್ದ ಮೇಲೆ ಟೀಂ ಇಂಡಿಯಾ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಹೇಳಿದ್ದನು ಎಂಬುದರ ಕುರಿತಾದ ಕಂಪ್ಲೀಟ್ ಆದ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಅದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಟೀಂ ಇಂಡಿಯಾ ಈ ಬಾರಿ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ತಂಡವನ್ನು ಪಕ್ಕು ಬೆಳೆದು ಫೈನಲ್ಗೆ ಎಂಟ್ರಿ ಕೊಡುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೇ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿನ್ನೆ ಭಾರತ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಕೋಲ್ಕತ್ತಾದ ಈಡನ್ ಗಾರ್ಡನ್ ಮೈದಾನದಲ್ಲಿ ವಿಂಡೀಸ್ ತಂಡವನ್ನು ಅಕ್ಷರಶಃ ಬಗ್ಗು ಬಡಿದಿದೆ. ಈ ಮೂಲಕ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟ ಮೇಲೆ ಟೀಂ ಇಂಡಿಯಾ ನಾಯಕ ಸೂರ್ಯಕುಮಾರ್ ಅವರು ಏನು ಹೇಳಿದ್ದಾರೆ ಅಂತ ಕೇಳ್ತೋದ್ರೆ ನೋಡ್ಬೋದು. ನಮಗೆ ಈಗ ನಿಜವಾಗಲೂ ಕೂಡ ಗ್ರೇಟ್ ಫೀಲಿಂಗ್ ಆಗ್ತಿದೆ. ಹೀಗಾಗಿ ನಾವು ಆಡಿದ ರೀತಿ ಮತ್ತು ಡೂ ಆರ್ ಡೈನಲ್ಲಿ ನಮ್ಮ ಬಾಯ್ಸ್ ಎಲ್ಲ ತೋರಿಸಿದ ಕ್ಯಾರೆಕ್ಟರ್ ಕೂಡ ಇಂಪಾರ್ಟೆಂಟ್ ಆಯಿತು. ಹೀಗಾಗಿ ಒಂದು ಒಳ್ಳೆಯ ವಿಚಾರ ಈಗ ನಮಗೆ ಸಿಕ್ಕಿದೆ. ಹೀಗಾಗಿ ಸಂಜು ಸ್ಯಾಮ್ಸನ್ ಅವರ ಒಂದು ಒಳ್ಳೆ ಅದ್ಭುತ ಇನ್ನಿಂಗ್ಸ್ ಕೂಡ ಇಲ್ಲಿ ಮುಖ್ಯವಾಯಿತು. ಒಂದು ಪೇಷನ್ಸ್ ಕೂಡ ನಮ್ಮ ತಂಡದ ಹಾರ್ಡ್ ವರ್ಕ್ ಜೊತೆಗೆ ಪೇಷನ್ಸ್ ಕೂಡ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಬಟ್ ಈ ಹಿಂದೆ ಏನಪ್ಪ ಅಂದರೆ ನಮ್ಮ ತಂಡ ಈಗ ಅದ್ಭುತ ಚೇಸ್ ಮಾಡಿ ದಾಖಲೆ ಬರ್ತಿದೆ. ಹೀಗಾಗಿ ನಾವು ಈ ಒಂದು ಪಂದ್ಯದಲ್ಲಿ ಎಲ್ಲವೂ ಕೂಡ ಅಂದರೆ ಬಾಲಿಂಗನ್ನು ಕೂಡ ಪ್ಲ್ಯಾನ್ ಮಾಡಿ ವಿಂಡೀಸ್ ತಂಡಕ್ಕೆ ಬೌಲ್ ಮಾಡಿದ್ವಿ. ಹೀಗಾಗಿ 200 ಈ ಒಂದು ಈಡನ್ ಗಾರ್ಡನ್ ಪಿಚ್ನಲ್ಲಿ ಕೂಡ ಒಂದು ಒಳ್ಳೆಯ ಚೇಸ್ ಆಗಿತ್ತು. ಹೀಗಾಗಿ ಬಾಲ್ ಕೂಡ ಏನಂದರೆ ಬ್ಯಾಟ್ಗೆ ಸರಿಯಾಗಿ ಬರ್ತಿರೋದ್ರಿಂದ ಹೀಗಾಗಿ ನಮ್ಮ ಬ್ಯಾಟರ್ಸ್ ಕೂಡ ಒಳ್ಳೆಯ ರೀತಿಯಾಗಿ ರೆಸ್ಪಾಂಡ್ನ ಮಾಡಿದರು. ಒಂದು ಸಣ್ಣ ಸಣ್ಣ ಪಾರ್ಟ್ನರ್ಶಿಪ್ ಕೂಡ ಇಲ್ಲಿ ಮುಖ್ಯವಾಯಿತು. ಸಂಜು ಸ್ಯಾಮ್ಸನ್ ಅವರು ನಿಂತ್ಕೊಂಡು ಆಡಿದರೆ ಅವ್ರ ಜೊತೆಗೆ ಕೆಲವೊಬ್ಬ ಆಟಗಾರರು ಕೂಡ ಇಲ್ಲಿ ಸಾಥ್ ಕೊಟ್ಟರು. ತಿಲಕ್ ವರ್ಮಾ ಆಗಿರ್ಬೋದು, ಶಿವಮ್ ದುಬೆ ಮತ್ತು ನಾನು ಕೂಡ ಚೆನ್ನಾಗಿ ಸಾಥ್ ಕೊಟ್ಟು ಅವರಿಗೆ ತಂಡವನ್ನು ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗಬೇಕಂತ ಕೂಡ ಅಡ್ವೈಸ್ ಮಾಡಿದ್ದೆ. ಹೀಗಾಗಿ ನಾವು ಒಳ್ಳೆಯ ದಿನವನ್ನು ಒಳ್ಳೆಯ ರೀತಿಯಾಗಿ ಆಡಿದ್ದೀವಿ. ಒಂದು ಒಳ್ಳೆಯ ಗೇಮ್ನಲ್ಲಿ ನಮ್ಮ ಟೀಮ್ ಇಂಡಿಯಾ ವಿರುದ್ಧ ನನಗೆ ಎಕ್ಸ್ಪೆಕ್ಟೇಷನ್ ಇತ್ತು. ಹೀಗಾಗಿ ಸಂಜು ಸ್ಯಾಮ್ಸನ್ ಅವರು ಒನ್ ಮ್ಯಾನ್ ಶೋ ಆಗಿ ಟೀಮ್ ಇಂಡಿಯಾಗೆ ಗೆಲುವು ತಂದು ಕೊಟ್ಟರಂತ ಕೂಡ ಇಲ್ಲಿ ಹೇಳಿದರು. ನಮ್ಮ ತಂಡ ಈ ಒಂದು ಪಂದ್ಯ ಗೆದ್ದರೂ ಕೂಡ ಸುಮಾರು ಕಳಪೆ ಫೀಲ್ಡಿಂಗನ್ನು ಕೂಡ ನಾವು ಇಲ್ಲಿ ನೋಡಿದ್ವಿ. ಅಭಿಷೇಕ್ ಶರ್ಮಾ ಅವರು 2 ಕ್ಯಾಚ್ ಬಿಟ್ಟರೆ ಇತ್ತ ಬುಮ್ರಾ ಮತ್ತು ಹರ್ಷದೀಪ್ ಸಿಂಗ್ ಕೂಡ ಇಲ್ಲಿ ಕಳಪೆ ಫೀಲ್ಡಿಂಗ್ ನಮ್ಮ ತಂಡದ ಪರವಾಗಿ ಮಾಡಿದರು. ಬಟ್ ಮುಂದಿನ ಗೇಮ್ನಲ್ಲಿ ನಮಗೆ ಸೆಮಿಫೈನಲ್ ಪಂದ್ಯ ಇರೋದ್ರಿಂದ ಅಲ್ಲಿಯೂ ಕೂಡ ಒಂದು ಪಾಸಿಟಿವನ್ನು ತೆಗೆದುಕೊಂಡು ನಾವು ಹೋಗ್ತೀವಿ. ಕೈ ಅಂಡರ್ ಪ್ರೆಷರ್ ನಮ್ಮ ತಂಡ ಇದ್ದರೂ ಕೂಡ ನಮ್ಮ ತಂಡದಲ್ಲಿ ಅದ್ಭುತ ಆಟವಾಡಿ ಸಂಜು ಸ್ಯಾಮ್ಸನ್ 97 ರನ್ ಹೊಡೆದ ಮುಖಾಂತರ ಆ ಒಂದು ಪ್ರೆಷರನ್ನು ಕ್ಲೀನ್ ಮಾಡಿದರು. ಹೀಗಾಗಿ ಈ ಒಂದು ಪಂದ್ಯ ಗೆದ್ದು ನಮಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಅಂತಲೂ ಕೂಡ ಹೇಳ್ತಾರೆ. ಇದು ಏನಪ್ಪ ಸಂಜು ಸ್ಯಾಮ್ಸನ್ ಅವರು ಒಂದು ಆಡಿದ ರೀತಿ ಕೂಡ ನಮ್ಮ ಸೂರ್ಯಕುಮಾರ್ ಯಾದವ್ ಅವರ ಮನೆ ಗೆದ್ದಿದೆ. ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ. ಹಾಗೆ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.